ಇವತ್ತಿನ ಅತಿ ದೊಡ್ಡ ಸುದ್ದಿ ಕಡೆಗೆ ಗಮನ ಕೊಡ್ತಾ ಹೋಗೋಣ. ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆ ಸಂದರ್ಭದಲ್ಲಿ ಆದಂತಹ ಘರ್ಷಣೆ, ಇದನ್ನ ಕೋಮು ಗಲಭೆ ಅಂತ ಕರೆದ್ರೆ ನಮ್ಮ ಮಾನ್ಯ ಗೃಹ ಸಚಿವರಿಗೆ ಬೇಸರವಾದಿತ್ತು. ಕೋಮು ಗಲಭೆ ಅಲ್ಲ ಅಂತ ಹೇಳ್ತಾರೆ, ಆದ್ರೆ ನಿನ್ನೆ ರಾತ್ರಿಯಿಂದ ನಡೆದಿರುವ ಘಟನೆಗಳು, ಕಿಡಿಗೇಡಿಗಳ ಕೃತ್ಯ ಅಕ್ಷರಶಃ ನಾಗಮಂಗಲವನ್ನ ಕೊತ್ತ ಕುದಿಯುವಂತೆ ಮಾಡಿದೆ. ದ್ವೇಷದ ದಳ್ಳೂರಿಯ ಕಿಚ್ಚಿನಲ್ಲಿ ನಿಗಿ ಪಾಲಿಟಿಕ್ಸ್ ಕೂಡ ಪ್ರಾರಂಭವಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಎಫ್ಐಆರ್ನಲ್ಲೂ ಕೂಡ ರಾಜಕೀಯದ ಆರೋಪ. ಗಲಾಟೆಯಲ್ಲಿ ಅಮಾಯಕರೇ ಟಾರ್ಗೆಟ್ ಆದ್ರ, ಅಮಾಯಕರನ್ನ ಕೂಡ ಲಾಕ್ ಮಾಡಲಾಗಿದೆಯಾ? ಪೆಟ್ರೋಲ್ ಬಾಂಬ್ ಎಸೆಯಲಾಗಿದೆ, ಕಲ್ಲು ತೂರಾಟ ಮಾಡಲಾಗಿದೆ, ಮುಖ್ಯ ರಸ್ತೆ ಬದಿಯ ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಕಿಡಿಗೇಡಿಗಳ ಆಟಾಟೋಪಕ್ಕೆ ಬೈಕ್ಗಳು ಧಗ ಅಂತ ಹೊತ್ತಿ ಉರಿದಿದೆ. ನಡು ರಸ್ತೆಯಲ್ಲಿ ಕತ್ತಿ ಲಾಂಗು ಮಚ್ಚುಗಳು ಝಳುಪಿಸಿದೆ. ಕಿಡಿಗೇಡಿಗಳು ತಲ್ವಾರನ್ನ ತೋರಿಸಿದ್ದಾರೆ, ಧಮಕಿ ಹಾಕಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ದಾಖಲಾಗಿರುವ ಎಫ್ಐಆರ್ನಲ್ಲಿ ಅಮಾಯಕರ ಹೆಸರನ್ನ ಕೂಡ ಸೇರಿಸಲಾಗಿದೆ. ವೋಟ್ ಬ್ಯಾಂಕ್ ರಾಜಕೀಯ ನೆಲಮಂಗಲದ ಗಲಭೆ ವಿಚಾರದಲ್ಲೂ ಆಗಿದೆ ಅನ್ನೋ ಆರೋಪ ವಿರೋಧ ಪಕ್ಷಗಳಿಂದ ಕೇಳೋಕ್ ಸಿಗ್ತಾ ಇದೆ. ಮತ್ತೊಂದು ಕಡೆ ದಾಖಲಾಗಿರುವ ಎಫ್ಐಆರ್ ಬಗ್ಗೆ ಯಾಕೆ ಅನುಮಾನ ಬರ್ತಿದೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಅಂಶಗಳು, ಅದರಲ್ಲಿ ದಾಖಲಾಗಿರುವ ಹೆಸರುಗಳು. ನಾಗಮಂಗಲ ಗಲಭೆಯ ಎಫ್ಐಆರ್ನಲ್ಲೂ ಕೂಡ ನಡೆದಿದೆಯಾ ರಾಜಕೀಯ ಅನ್ನೋ ಅನುಮಾನ. ಅದಕ್ಕೆ ಮುಂಚೆ ನಾಗಮಂಗಲದ ಠಾಣೆ ಮುಂದೆ ಈ ಅರೆಸ್ಟ್ ಆದವರ ಪೈಕಿ ಕೆಲವರ ಹೆತ್ತವರು ಬಂದು ಕೂತು ನಮ್ಮ ಮನೆ ಮಕ್ಕಳನ್ನ ಸುಮ್ಮನೆ ಅರೆಸ್ಟ್ ಮಾಡಲಾಗಿದೆ, ಹಾಗೆ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ನಮ್ಮ ಊರಿನ ಬಗ್ಗೆ ಗಮನ ಕೊಡ್ತಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು, ಕಣ್ಣೀರನ್ನ ಕೂಡ ಹಾಕಿದ್ರು. ದೃಶ್ಯಗಳನ್ನ ಗಮನಿಸಿ ಯಾವ ರೀತಿ ತರಾಟೆಗೆ ತೆಗೆದುಕೊಂಡ್ರು ಉಸ್ತುವಾರಿ ಸಚಿವರನ್ನ, ಹಾಗೆ ಸ್ಥಳೀಯ ಎಸ್ಪಿಯನ್ನ ಮಹಿಳೆಯರು ಅಂತ ಹೇಳಿ. ಏನೇನಾಗಿದೆ ಯಾರಲ್ಲ ಅನ್ನೋದು ಸೆಕೆಂಡ್ರಿ. ಪೊಲೀಸ್ನವರು ಈಗ ಮಾಡದೇ ಇದ್ರೆ ಏನೂ ಕ್ರಮ ತಗೊಂಡಿಲ್ಲ ಅಂತಾರೆ. ಮಾಡಿದ್ರೆ ನಮ್ಮವ್ರು ಯಾರೋ 4 ಜನ ಇಲ್ಲೇ ಇರೋರು ಅದು ಅರೆಸ್ಟ್ ಮಾಡಿದ್ದಾರೆ. ಈಗ ಅದಕ್ಕೆ SP ಅವ್ರಿಗೆ DC ಅವರು ಇಲ್ಲೇ ಇದ್ದಾರೆ. ಹೇಳಿದ್ದೀನಿ, CCTV ನೋಡಿ ಯಾರು ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅವ್ರನ್ನೆಲ್ಲ ಬಿಡಬೇಕು ಅಂತ ಹೇಳಿ ಅವರು ನಾನು ಹೋದ್ಮೇಲೆ ಆ ಕೆಲಸ ಮಾಡ್ತಾರೆ. CCTV ನೋಡಿ ಯಾರು ಆ ಥರದಲ್ಲಿ ಇನ್ವಾಲ್ವ್ ಇಲ್ಲ. ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದಾರೆ. ನೋಡಿ, ನಾಗಮಂಗಲದಲ್ಲಿ ಇಷ್ಟೆಲ್ಲ ಘರ್ಷಣೆ ಗಲಭೆ ಎಲ್ಲ ಆಗ್ತಾ ಇರೋ ಸಂದರ್ಭದಲ್ಲಿ ಇದಕ್ಕೆ ಉತ್ತರದಾಯಿತ್ವ ಅಂತ ಬರೋದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು. ಮಾಧ್ಯಮಗಳು ಸಹಜವಾಗಿ ಗೃಹ ಸಚಿವರ ಬಳಿಗೆ ಹೋಗಿ ಏನಾಯ್ತು ಸ್ವಾಮಿ ಅಂತ ಕೇಳಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದೆಯಲ್ಲ, ಒಂದು ಕ್ಷಣಕ್ಕೆ ದಿಗ್ಭ್ರಾಂತಿಗೆ ಕಾರಣವಾಯಿತು ಅವರ ಪ್ರತಿಕ್ರಿಯೆ. ಗಣೇಶ ವಿಸರ್ಜನೆ ವೇಳೆ ನಾಗಮಂಗಲದಲ್ಲಾದಂತಹ ಈ ಘಟನೆ ಇದೆಯಲ್ಲ, ಅದರ ತನಿಖಾ ವರದಿ ಬರೋಕ್ಕೂ ಮುಂಚೆನೆ ಒಂದರ್ಥದಲ್ಲಿ ಮತ್ತೆ ಕ್ಲೀನ್ ಚಿಟ್ ಕೊಡೋ ಪ್ರಯತ್ನವನ್ನ ಮಾಡ್ದಂಗಿತ್ತು ಗೃಹ ಸಚಿವರ ಹೇಳಿಕೆ. ಹಿಂದಿನ ಅನೇಕ ಪ್ರಕರಣಗಳ ಉದಾಹರಣೆ ಇದೆ ಗೃಹ ಸಚಿವರ ಹೇಳಿಕೆ ಹೆಂಗಿತ್ತು ಅಂತ ಹೇಳಿ, ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಆದರೆ ಈ ಪ್ರಕರಣ ಪರ್ಟಿಕ್ಯುಲರ್ಲಿ ನಾಗಮಂಗಲದ ಪ್ರಕರಣದ ಬಗ್ಗೆ ಕೂಡ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು, ಜಸ್ಟ್ ಗುಂಪು ಘರ್ಷಣೆ ಅಷ್ಟೇ, ಕೋಮು ಗಲಭೆ ಅಲ್ಲ, ಇದನ್ನ ಕೋಮು ಗಲಭೆ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಸಣ್ಣ ಪ್ರಮಾದ, ಆ ಕ್ಷಣಕ್ಕಾದ ಘಟನೆಗೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಷ್ಟೇ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಮಾಧ್ಯಮಗಳು ಇದನ್ನು ದೊಡ್ಡ ಸುದ್ದಿ ಮಾಡಬೇಡಿ, ಇದಕ್ಕೆ ಪ್ರಚಾರ ಕೊಡೋಕೆ ಹೋಗಬೇಡಿ ಅಂತೆಲ್ಲ ಮಾತನಾಡಿದ್ದಾರೆ ಗೃಹ ಸಚಿವರು. ಕೇಳಿಸ್ಕೊಳ್ಳಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಹುಬ್ಳಿದು ಕೂಡ ಲವ್ ಅಫೇರ್ ಇದೆ, ಅದರಲ್ಲಿ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. ಇಮಿಡಿಯೇಟಾಗಿ ವಿದಿನ್ ಅವರ್ಸ್ ಸೆಕ್ಯೂರ್ ಮಾಡಿದ್ದಾರೆ ಅವನಿಗೆ, ಹುಡುಗನಿಗೆ ಮಾಡಿ ಈಗ ಮುಂದಿನ ಕ್ರಮ ತಗೊಳ್ತಾ ಇದೆ. ಲವ್ ಅಫೇರ್ಸ್ ಇತ್ತು ಅಂತೇಳಿ ಆ ಹುಡುಗಿ ಬೇರೆ ಯಾರಿಗೋ ಪ್ರೀತಿಸ್ತಾ ಇದ್ದಾಳೆ ಅಂಥೇಳಿ ಅವರು ಶಂಕೆ ಮಾಡಿದ್ದಾರೆ ಅಂತ ಹೇಳಿ ಸಸ್ಪಿಷನ್ನು, ಹಾಗಾಗಿ ಹೋಗಿ ಅವನು ಸ್ಟ್ಯಾಪ್ ಮಾಡಿರುವಂಥದ್ದು.
ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ನಂಬೋಕ್ಕಾಗುತ್ತಾ? ಸೊ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ನು ನಮಗೆ ವರದಿ ಬರುತ್ತೆ ಸರ್ಕಾರಕ್ಕೆ, ಅವರು ಪೊಲೀಸ್ ಇಲಾಖೆಯವರು ಸಬ್ಮಿಟ್ ಮಾಡ್ತಾರೆ. ಆಗ ಎಲ್ಲವೂ ಗೊತ್ತಾಗ್ತದೆ. ಅವ್ರು ಯಾರು ಕಲ್ಪ್ರಿಟ್ ಅನ್ನೋದನ್ನು ಆದಷ್ಟು ಶೀಘ್ರವಾಗಿ ಹಿಡಿಯೋದಕ್ಕೆ ನಾವು ಎಲ್ಲ ಕ್ರಮಗಳನ್ನು ತೊಗೊತೀವಿ. ಈಗ ಅವ್ರು ಹೇಳಿದ್ದೆಲ್ಲ ಸತ್ಯ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ಪ್ರತ್ಯೇಕವಾಗಿ 3 ಪ್ರಕರಣ, ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿದ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ನೆನಪು ಮಾಡಿದ್ವಿ. ಒಂದು, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ಮೊನ್ನೆ ತಾನೇ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿದೆ NIA ಚಾರ್ಜ್ ಶೀಟ್ನ ಮೂಲಕ. ಇಡೀ ರಾಜ್ಯದ ಆಂತರಿಕ ಭದ್ರತೆಯನ್ನ ಶೇಕ್ ಮಾಡುವ ಪ್ರಯತ್ನವಾಗಿಯೇ ಆಗಿತ್ತು ರಾಮೇಶ್ವರಂ ಬ್ಲಾಸ್ಟ್. ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನೆಗೂ ಹಾಗೆ ಬ್ಲಾಸ್ಟ್ಗೂ ಸಂಬಂಧ ಇತ್ತು NIA ಚಾರ್ಜ್ ಶೀಟ್. ಇನ್ನು ಪ್ರಾಥಮಿಕ ತನಿಖೆ ಆಗಿರಲಿಲ್ಲ. ಪರಮೇಶ್ವರ್ ಅವರು ಹೇಳ್ತಾರೆ ಬಿಸ್ನೆಸ್ ರೈವಲ್ರಿ, DK ಶಿವಕುಮಾರ್ ಅವ್ರ ಮಾತು. ಪರಮೇಶ್ವರ್ ಅವರು ಹೇಳ್ತಾರೆ ಸಣ್ಣ ಘಟನೆ, ಅದೇನು ದೊಡ್ಡ ಬ್ಲಾಸ್ಟ್ ಅಲ್ಲ ಅಂತ. ಈಗಷ್ಟೇ ಕೇಳಿಸ್ಕೊಂಡ್ರಿ ಅದನ್ನ. ಇನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಮರ್ಡರ್ ಆಗಿ ಕೆಲವೇ ಗಂಟೆಗಳಲ್ಲಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಲವ್ ಅಫೇರ್ನಿಂದ ಆದಂತಹ ಮರ್ಡರ್ ಇದು. ಈಗ ನಿನ್ನೆ ನಾಗಮಂಗಲದಲ್ಲಿ ನಡೆದಿರುವ ಘಟನೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಇತ್ತು ನಿನ್ನೆ ಇಡೀ ರಾತ್ರಿ ನಾಗಮಂಗಲ ಅಂತ ಹೇಳಿ ಕೇಳಿದ್ರೆ ಹೇಳ್ತಾರೆ ಇದು ಸಣ್ಣ ಘರ್ಷಣೆ. ಆ ಮೆರವಣಿಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಆದ ಎರಡು ಗುಂಪಿನ ನಡುವೆ ಆದ ಚಿಕ್ಕ ಸಂಘರ್ಷ ಅಷ್ಟೇ. ಇದನ್ನ ಕೋಮುಗಲಭೆ ಅಂತ ಹೇಳಿ ಕರಿಬೇಡಿ ಅನ್ನೋದು ಪರಮೇಶ್ವರ್ ಅವರ ಹೇಳಿಕೆ. ರಿಪಬ್ಲಿಕ್ ಕನ್ನಡ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ನಾಗಮಂಗಲ ಇನ್ಸಿಡೆಂಟ್ನ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಸೀನ್ ಬೈ ಸೀನ್, ಒಂದೊಂದೇ ಸೀನ್ ಬೈ ಸೀನ್ ನಿಮಗೆ ಘಟನೆಯನ್ನ ವಿವರಿಸ್ತಾ ಪರಮೇಶ್ವರ್ ಅವರ ಹೇಳಿಕೆಯನ್ನ ಒಪ್ಪಲಿಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆಯನ್ನ ಮತ್ತೊಮ್ಮೆ ವೀಕ್ಷಕರ ಮುಂದೆ ತಂದಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ ಬಳಿ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ನಿನ್ನೆ ರಾತ್ರಿಯಿಂದ ಪ್ರಾರಂಭವಾಗಿ ಈ ಕ್ಷಣದವರೆಗೂ ಒಂದಲ್ಲ ಎರಡಲ್ಲ ಬರೋಬ್ಬರಿ 13 ಘಟನೆಗಳ ದೃಶ್ಯ ಇದೆ. ಆ ದೃಶ್ಯವನ್ನ ಒಂದೊಂದಾಗಿ ನಿಮ್ಮ ಮುಂದೆ ತೋರಿಸ್ತೀವಿ. ಪರಮೇಶ್ವರ್ ಅವರಿಗೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೇರವಾದ ಪ್ರಶ್ನೆ. ಸೀನ್ ನಂಬರ್ 1 ಗಮನಿಸ್ತಾ ಇದ್ದೀರಿ. ಅಂಗಡಿಗಳಿಗೆ, ಈ ಅಂಗಡಿಯ ಮಾಲೀಕರಿಗೆ, ಅಲ್ಲಿ ಕೆಲಸ ಮಾಡೋರ್ಗೂ ಈ ಘಟನೆಗೂ ಸಂಬಂಧನೇ ಇಲ್ಲ ಅಂಥವರ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಡೋದು, ಇದು ಆಕಸ್ಮಿಕವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಆಕಸ್ಮಿಕವಾಗಿ ಹಿಂಗೊಂದು ಅಂಗಡಿಗೆ ಯಾರೋ ಹೋಗಿ ಬೆಂಕಿ ಇಡ್ಲಿಕ್ಕೆ ಸಾಧ್ಯವಾ? ಪ್ರಶ್ನೆ ಸಂಖ್ಯೆ 1, ಸೀನ್ ನಂಬರ್ 1. ಸೀನ್ ನಂಬರ್ 2 ತಗೊಳ್ಳಿ. ನೋಡಿ, ಶೋರೂಮ್ ಒಳಗೆ ನುಗ್ಗಿ ಅಲ್ಲಿರುವ ಬೈಕ್ಗಳನ್ನು ಎತ್ತಾಕೊಂಡು ಹೋಗ್ತಿದ್ದಾರೆ. ಕ್ಲೋಸ್ ಆಗಿರುವ ಶೋರೂಮ್ ಒಳಗೆ ನುಗ್ಗೋದು ಸಣ್ಣ ಘಟನೆನಾ? ಕಾನೂನು ಸುವ್ಯವಸ್ಥೆಗೆ ನೇರವಾದ ಪ್ರಶ್ನೆ ಅಲ್ವಾ ಈ ಘಟನೆ? ಸೀನ್ ನಂಬರ್ 3 ಕೂಡ ವಿವರಿಸುತ್ತೆ ಹೇಗಾಯ್ತು ಅಲ್ಲಿನ ಘಟನೆಗಳು ಅಂತೇಳಿ. ಒಳಗೆ ನುಗ್ಗಿದ ಮಾತ್ರ ಅಲ್ಲ, ಶೋರೂಮ್ ಒಳಗೆ ನುಗ್ಗಿದ ಮಾತ್ರ ಅಲ್ಲ, ಅಲ್ಲಿರೋ ಬೈಕ್ಗಳನ್ನ ಶೋರೂಮ್ ಒಳಗೂ ಧ್ವಂಸಗೊಳಿಸ್ತಾರೆ. ಆಚೆ ತಗೊಂಡು ಹೋಗಿ ಸರ್ಕಲ್ನಲ್ಲಿ ಬೆಂಕಿ ಹಚ್ತಾರೆ. ಕಿಡಿಗೇಡಿಗಳು, ಸಮಾಜ ಘಾತುಕರು. ಈ ಘಟನೆ ಹಾಗಾದ್ರೆ ಬೈ ಆಕ್ಸಿಡೆಂಟ್, ಕೋ ಇನ್ಸಿಡೆಂಟ್, ಸಣ್ಣ ಆಕಸ್ಮಿಕ ಘರ್ಷಣೆ ಹೀಗೆ ಕರೆಯೋಕೆ ಸಾಧ್ಯನಾ ಇದನ್ನ? 4ನೇ ಸೀನ್ ಗಮನಿಸೋಣ. ಪೆಟ್ರೋಲ್ ಸುರಿತಾ ಇರುವ ದೃಶ್ಯ. ಪೆಟ್ರೋಲ್ನಿಂದ ಬೆಂಕಿ ಹಚ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅಮಾಯಕರ? ಪೆಟ್ರೋಲು ಈ ಸಣ್ಣ ಪ್ರಮಾಣದ ಘರ್ಷಣೆ, ಗೃಹ ಸಚಿವರು ಹೇಳ್ತಾ ಇರೋ ರೀತಿಯಲ್ಲಿ ಸಣ್ಣ ಪ್ರಮಾಣದ ಘರ್ಷಣೆ ಆದ ಸಂದರ್ಭದಲ್ಲಿ ಪೆಟ್ರೋಲ್ ಹೆಂಗ್ ಸಿಕ್ತು, ತಕ್ಷಣಕ್ಕೆ ಪೆಟ್ರೋಲ್ ಹೆಂಗ್ ಸಿಕ್ತು,
ಪೆಟ್ರೋಲ್ ತಂದು ಬೆಂಕಿ ಹಚ್ಚಿ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸಬೇಕು ಅನ್ನೋ ಆಲೋಚನೆ ಆಕಸ್ಮಿಕವಾಗಿ ಬಂದ್ಬಿಡುತ್ತಾ ಕಿಡಿಗೇಡಿಗಳಿಗೆ? ಕೇಳಬೇಕಲ್ವಾ ಪ್ರಶ್ನೆ. ಸೀನ್ ನಂಬರ್ 5, ಬೈಕಿಗೆ ಹಾನಿ ಮಾಡ್ತಾ ಇದ್ದಾರೆ, ಸಿಕ್ಕ ವಾಹನಗಳನ್ನ ವ್ಯಾಂಡಲೈಸ್ ಮಾಡ್ತಿದ್ದಾರೆ. ಇದು ದೊಡ್ಡ ಘಟನೆ ಅಲ್ವಾ? ಇದೊಂದು ಬೈಕನ್ನ ಆ ಶೋರೂಮ್ನವರು ಮಾರಾಟ ಮಾಡಿದ್ರೆ ಆ ಮಾರಾಟದಿಂದ ಬರೋ ಆದಾಯದಲ್ಲಿ ಎಷ್ಟೋ ಫ್ಯಾಮಿಲಿಗಳು ನಡೀತಾ ಇದೆ. ಆ ಶೋರೂಮ್ನ ಸಿಬ್ಬಂದಿಗಳು ಊಟ ಮಾಡ್ತಿದ್ದಾರೆ, ಅಥವಾ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ವಾಹನಕ್ಕೆ ಬೆಂಕಿ ಹಾಕಿದ್ದಾರಲ್ಲ, ಅದನ್ನ ಧ್ವಂಸಗೊಳಿಸಿದ್ದಾರಲ್ಲ, ಅದೊಂದು ಬೈಕೋ ಕಾರೋ ಆಗಿರುವ ಡ್ಯಾಮೇಜನ್ನು ಭರಿಸಲಿಕ್ಕೆ ಅಲ್ಲಿನ ಜನ ಎಷ್ಟು ತಿಂಗಳು ಎಷ್ಟು ವರ್ಷ ತಮ್ಮ ಶ್ರಮದ ದುಡಿಮೆಯನ್ನ ಹಾಕಿರ್ತಾರೆ. ಇದು ದೊಡ್ಡ ಘಟನೆ ಅಲ್ವಾ ಪರಮೇಶ್ವರ್ ಅವರೇ? ನೆಕ್ಸ್ಟ್ ಸೀನ್ ನಂಬರ್ 6, ಕಿಡಿಗೇಡಿಗಳು ಅಂಗಡಿಗಳಿಗೆ ಬೆಂಕಿ ಇಟ್ರು. ಕಾಣಿಸ್ತಾ ಇಲ್ವಾ ಪರಮೇಶ್ವರ್ ಸಾಹೇಬ್ರಿಗಿದು? ಸುಟ್ಟು ಕರಕಲಾಗಿ ಹೋಗಿದೆ ಅಲ್ಲಿದ್ದ ವಸ್ತುಗಳೆಲ್ಲ. ಕಣ್ಣೀರು ಹಾಕ್ತಿದ್ದಾರೆ ಜನ. ವರ್ಷಾನ್ಗಟ್ಲೆ 10 ವರ್ಷ 20 ವರ್ಷದಿಂದ ಕಷ್ಟಪಟ್ಟು ಬಿಸ್ನೆಸ್ ಡೆವಲಪ್ ಮಾಡಿದ್ವಿ, 1 ನಿಮಿಷದಲ್ಲಿ ಬಂದು ಹಿಂಗೆ ಬೆಂಕಿ ಹಾಕಿ ಹೋಗಿದ್ದಾರೆ. ಸುಟ್ಟು ಕರಕಲಾಗಿ ಹೋಗಿದೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಡ್ಯಾಮೇಜ್ ಆಗಿದೆ. ಆ ಕಣ್ಣೀರು ನಿಮಗೆ ಆಕಸ್ಮಿಕ ಘಟನೆಯಿಂದ ಆದ ಪರಿಣಾಮ ಅಂತ ಕಾಣಿಸ್ತಿದ್ಯಾ ಪರಮೇಶ್ವರ್ ಸಾಹೇಬ್ರೆ? ಸೀನ್ ನಂಬರ್ 7, ಬೈಕ್ಗಳು ಭಸ್ಮ ಆಗಿ ಹೋಗ್ಬಿಟ್ಟಿದೆ. ಬೈಕ್ಗಳು ಭಸ್ಮ ಆಗಿರೋದನ್ನ ಪ್ರಶ್ನೆ ಮಾಡಿದ್ರೆ ಇದನ್ನ ದೊಡ್ಡ ಸುದ್ದಿ ಮಾಡಬೇಡಿ. ಮಾಧ್ಯಮದವರು ಇದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗಬೇಡಿ. ಯಾಕೆ ತೋರಿಸ್ಬಾರ್ದು? ಅಲ್ಲಿ ಸುಟ್ಟು ಹೋಗಿರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯದ್ದೋ, ಅಥವಾ ಚಲುವರಾಯಸ್ವಾಮಿ ಅವರ ಮನೆಯದ್ದೋ, ಅಥವಾ ಕುಮಾರಸ್ವಾಮಿ ಅವರ ಮನೆಯದ್ದೋ ಅಲ್ಲವಲ್ಲ. ಬೈಕು ಜನಸಾಮಾನ್ಯರದ್ದು. ಇದೊಂದು ಬೈಕನ್ನು ಖರೀದಿ ಮಾಡ್ಲಿಕ್ಕೆ ಅದೆಷ್ಟು EMI ಕಟ್ಟಿರ್ತಾರೋ. ಯಾಕೆ ತೋರಿಸ್ಬಾರ್ದು ಮಾಧ್ಯಮಗಳು ಈ ಸೀನನ್ನ? ಸೀನ್ ನಂಬರ್ 8, ಅಂಗಡಿ ಸುಟ್ಟು ಭಸ್ಮ ಆದರೂ ಕೂಡ ಚಕಾರ ಎತ್ತಬಾರ್ದಂತೆ, ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಬಾರ್ದಂತೆ. ಸೀನ್ ನಂಬರ್ 9, ಹಣ್ಣಿನಂಗಡಿ ಪುಟ್ಟದೊಂದು ಬಿಸ್ನೆಸ್ ಮಾಡಿಕೊಂಡು 3 ಹೊತ್ತಿನ ಊಟಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ. ಅಲ್ಲಿದ್ದ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ತಂದಿಟ್ಟಿದ್ದ ಹಣ್ಣು ಸ್ಟಾಕ್ ಎಲ್ಲ ಬೀದಿ ಪಾಲ್. ತಮ್ಮ ದುಃಖವನ್ನ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಕೂಡ ಇವರು. ಕೇಳಿಸ್ಕೊಳ್ಳಿ, ಆ ಸೌಂಡ್ ಕೊಡಿ. ನಾವು 6 ಗಂಟೆ ಹೋಗ್ರಿ ಸರ್. ಆಮೇಲೆ 6 ಗಂಟೆ ಹೋಗುವಾಗ ಬೀಗ ಹಾಕಿ ಚೆನ್ನಾಗಿತ್ತು, ಎಲ್ಲ ತರ್ಪಲ್ಗಿಲ್ಲ ಮುಚ್ಚಿ. ಆಮೇಲೆ 8 ಗಂಟೆಗೆ ಮನೆಗೆ ಹೋದ್ರೆ ನಾನು ಎಲ್ಲ ಇಲ್ಲ ಇತ್ತು, ನಮ್ಮ 4 ಜನ ಇತ್ತು, ಎಲ್ಲ ಜನ ತಿರ್ಗಾಡ್ತಿದ್ರು. ಆಮೇಲೆ 8 ಗಂಟೆಗೆ ಮನೆಗೆ ಹೋದ್ಮೇಲೆ ರಾತ್ರಿ ಪೊಲೀಸ್ ಅವ್ರಿಗೆ ಎಲ್ಲ ಫೋನ್ ಮಾಡಿದ್ರು, ನಮಗೆ ಪರಿಚಯ ಇದ್ದಾರಲ್ಲ ಅವ್ರಿಗೆ. ಅವರೆಲ್ಲರೂ ಎಲ್ಲ ಚೆನ್ನಾಗೈತೆ ಅಂತ. ರಾತ್ರಿ 3 ಗಂಟೆಗೆ ರಾತ್ರಿ ಕರೆಂಟ್ ಹೋಗೈತಂತೆ. ಅವಾಗ ಕಿತ್ತಾಡ್ತಾ ಇರ್ದು ಎಲ್ಲ ಹೊಡೆದಾಟ ಮಾಡಿ 1.5 ಲಕ್ಷ ರೂಪಾಯಿ ಮಾಲ್ ಇತ್ತು ಸರ್. ಎಲ್ಲ ಖಾಲಿ ಆಗಿತ್ತು. ನಮಗೆ ಕಾನೂನು ಕೊಡಿ, ನ್ಯಾಯ ಕೊಡಿ. ತಾವೇ ಇದ್ರಲ್ಲಿ ವ್ಯಾಪಾರ ಮಾಡ್ತಾ ಇದ್ರಾ? ಎಷ್ಟು ಗಂಟೆ ಸುಮಾರಿಗೆ ಇಲ್ಲಿ ಗಲಾಟೆ ಆಯ್ತು? ತಾವು ಎಷ್ಟು ಗಂಟೆ ಸುಮಾರಿಗೆ ಕ್ಲೋಸ್ ಮಾಡ್ಕೊಂಡು ಹೋದ್ರಿ? ಸರ್ 8 ಗಂಟೆಯಿಂದ ಶುರು ಹೋಯ್ತು ಸರ್. ಈಗ ಒಂದು ಗಣಪತಿ ಹಿಂಗೆ ಹೋಯ್ತು ಹೋಯ್ತಾ ಅಲ್ಲಿ ಮಸ್ಜಿದ್ ಹತ್ರ ಹೋಗ್ಬೇಡ ಅಂದರು. ಅದಕ್ಕೆ ಇಷ್ಟು ದೊಡ್ಡ ಮಾಡಿ ಎಲ್ಲ ಅಂಗಡಿಗಳು ಇದೆಲ್ಲ ಮಾಡಿಬಿಟ್ಟವ್ರು ಸರ್. 1.5 ಲಕ್ಷದ ಮಾಲ್ ಹೋಗೈತೆ. ಯಾರು ಗಲಾಟೆ ಮಾಡಿದ್ಯಾರು? ನಿಮ್ಗೆ ಇಲ್ಲಿ ಅಂಗಡಿಗೆ ಬಂದಿದ್ನೆಲ್ಲ ಹೊಡೆದಾಕಿದ್ ಯಾರು? ಏನು ನೋಡಿದ್ರಾ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ನಮಗೆ ಯಾರು ಹೆಂಗಂತ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗಿ ಸೇರ್ಕೊಂಡಿದ್ರು, ಕಲ್ಲೆಲ್ಲ ಹೊಡೆದಾಟ ಮಾಡಿದ್ವಿ. ಯಾರ್ಯಾರು ಮಾಡೋರು ನಮಗೆ ಗೊತ್ತಿಲ್ಲ. 1.5 ಲಕ್ಷ ಪರಮೇಶ್ವರ್ ಸಾಹೇಬ್ರಿಗೆ, ಚಲುವರಾಯಸ್ವಾಮಿ ಅವರಿಗೆ ಚಿಕ್ಕ ಅಮೌಂಟ್ ಇರಬಹುದು. ಬಟ್ ಇವರಿಗೆ ವಿಶೇಷ ಚೇತನರು 1.5 ಲಕ್ಷವನ್ನ ಅವ್ರು ರಿಕವರ್ ಮಾಡ್ಕೊಳ್ಳಿಕ್ಕೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಶ್ರಮ ಪಡಬೇಕು? ಯಾಕೆ ಅನುಭವಿಸ್ಬೇಕು ಇವ್ರ ದುಃಖನ? ಯಾಕೆ ಆಗಬೇಕು ಇವ್ರಿಗೆ ನಷ್ಟ ಆಗದೆ ಇರೋ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗಿದ್ದು ನೀವಲ್ವಾ? ಪ್ರಶ್ನೆ ಕೇಳಬಾರ್ದ ಮಾಧ್ಯಮದವರು? ಪ್ರಸಾರ ಮಾಡಬಾರ್ದ ಇಂಥ ಸುದ್ದಿಗಳನ್ನ? ನೆಕ್ಸ್ಟ್ ಸೀನ್ ನಂಬರ್ 10, ಇದು ಆಕ್ಚುಲಿ ಪರಮೇಶ್ವರ್ ಸಾಹೇಬ್ರಿಗೆ ನೇರವಾಗಿ ಕೇಳಬೇಕಾಗಿರೋ ಪ್ರಶ್ನೆ. ಕೈಯಲ್ಲಿ ತಲ್ವಾರ್, ಕೈಯಲ್ಲಿ ಮಾರಕಾಸ್ತ್ರ ಆಕಸ್ಮಿಕವಾಗಿ ಹೆಂಗೆ ಬಂದ್ಬಿಟ್ಟು ಪರಮೇಶ್ವರ್ ಸಾಹೇಬ್ರೆ ಈ ಕಿಡಿಗೇಡಿಗಳ ಕೈಯಲ್ಲಿ ಮಾರಕಾಸ್ತ್ರ? ಸಣ್ಣ ಘರ್ಷಣೆ, 2 ಗುಂಪುಗಳ ನಡುವೆ ನಡೆದ ಸಣ್ಣ ಘರ್ಷಣೆ. ಆದರೆ ಆ ಸಣ್ಣ ಘರ್ಷಣೆಯಲ್ಲಿ ಕೈಯಲ್ಲಿ ಮಾರಕಾಸ್ತ್ರ ಹೆಂಗೆ ಬಂತು? ಪ್ರಶ್ನೆ ಕೇಳಬಾರ್ದು ಪರಮೇಶ್ವರ್ ಸಾಹೇಬ್ರ ಪ್ರಕಾರ. ಮುಂದಿನ ಸೀನ್, ಕಲ್ ತೂರಾಟ ನಡೆಸ್ತಾ ಇದ್ರು ಕೂಡ ಸುಮ್ಮನಿರ್ಬೇಕಾ ಪೊಲೀಸ್ನವ್ರಿಗ್ರಿ? ಈ ಘಟನೆಯಲ್ಲಿ ಪೊಲೀಸ್ನವ್ರಿಗೂ ಕೂಡ ಹಾನಿಯಾಗಿದೆ. ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸರು ಕೂಡ ಹೆದರ್ಕೊಂಡು ಓಡೋಗಿದ್ದಾರೆ. ಅಲ್ಲಿನ ಜನ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಿದ್ದಾರೆ, ಕಲ್ಲು ಬೀಳ್ತಾ ಇದ್ದ ಫೋರ್ಸ್ನಿಂದಾಗಿ ಪೊಲೀಸರು ಕೂಡ ಹೆದರ್ಕೊಂಡಿದ್ದಾರೆ. ಸ್ಥಳದಲ್ಲಿದ್ದವರು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಮಾಡೋಂಗಿಲ್ಲ, ಸುದ್ದಿ ಪ್ರಸಾರ ಮಾಡೋಂಗಿಲ್ಲ. ನೆಕ್ಸ್ಟ್ ಸೀನ್ ನಂಬರ್ 12, ಠಾಣೆ ಮುಂದೆ ಅನ್ಯಕೋಮಿನ ಮಹಿಳೆಯರು
ಬೆಳಗ್ಗೆನೆ ಬಂದು ಹೈ ಡ್ರಾಮಾ, ಸದ್ಯ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ರು 1:15 ಅಂತ ಹೇಳಿ ಯಾರು ಹೇಳಿಲ್ಲ ಇಲ್ಲಿ. ಬಟ್ ನಮ್ಮವ್ರು ಏನೂ ಮಾಡಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ ಯಾಕೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಕೇವಲ ಇವ್ರು ಮಾತ್ರ ಅಲ್ಲ, ಮತ್ತೊಂದು ಗುಂಪು, ಸರ್ಕಾರದ ಭಾಷೆಯಲ್ಲಿ ಹೇಳೋದಾದ್ರೆ ಮತ್ತೊಂದು ಗುಂಪು. ಆದರೆ FIR ಅಲ್ಲಿ ಮಾತ್ರ ಹೇಳಿದ್ದಾರೆ ಹಿಂದೂ ಮುಸ್ಲಿಂ ಗಲಾಟೆ ಅಂತ. ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಇಲ್ಲ ಇಲ್ಲ ಇದು ಗುಂಪು ಘರ್ಷಣೆ ಅಂತ ಹೇಳಿ. ಮತ್ತೊಂದು ಸಮುದಾಯದ ಹೆಣ್ಮಕ್ಳು ಕೂಡ ಬಂದು ಅಮಾಯಕರನ್ನ ಬಂಧಿಸಿದ್ದೀರಿ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಬಿಟ್ಬಿಡಿ ಅವ್ರನ್ನ, ಅಟ್ಲೀಸ್ಟ್ ತೋರಿಸಿ ನಮಗೆ ಅಂತ ಹೇಳಿ ಹೇಳಿದ್ದಾರೆ. 13 ಸೀನ್, ಬರೋಬ್ಬರಿ 13 ದೃಶ್ಯಗಳು ನಾಗಮಂಗಲದಲ್ಲಿ ಆಗದ್ದು ಸಣ್ಣ ಘಟನೆ ಅಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ. ಆಕಸ್ಮಿಕ ಘಟನೆಗಳು ಹಿಂಗ್ ನಡೆಯುತ್ತಾ? ಸಣ್ಣ ಘರ್ಷಣೆಗಳ ಪರಿಣಾಮ ಇಷ್ಟು ಭೀಕರವಾಗಿರುತ್ತಾ? ಪ್ರಶ್ನೆ ಕೇಳ್ತಾ ಇದೆ ರಿಪಬ್ಲಿಕ್ ಕನ್ನಡ. ಉತ್ತರ ಕೊಡ್ತಾರಾ ಪರಮೇಶ್ವರ್ ಸಾಹೇಬ್ರು? ಕಾದ್ ನೋಡೋಣ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನಾಗೇಂದ್ರ ಬಾಬು ಹಾಗೆ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾಗೇಂದ್ರ ಬಾಬು ನಿಮ್ಮನ್ನು ಕೇಳ್ತೇನೆ. FIR ನಲ್ಲೂ ಕೂಡ ರಾಜಕೀಯ ಇದೆಯಂತೆ, ಅಲ್ಲೂ ಕೂಡ ಅಮಾಯಕರ ಮೇಲೇನೆ ಗದಾ ಪ್ರಹಾರ ಮಾಡೋ ಪ್ರಯತ್ನ ಆಗಿದೆಯಂತೆ, ಹೌದಾ? ಜನ ಹಂಗೆ ಮಾತನಾಡ್ತಿದ್ದಾರಾ ನಾಗಮಂಗಲದಲ್ಲಿ? ಎಸ್ ಸ್ಮಿತಾ, ನೋಡಿ ನಿನ್ನೆ ಶುರುವಾದಂತಹ ಒಂದು ಉದ್ವಿಗ್ನ ವಾತಾವರಣ ಇತ್ತಲ್ಲ, ಇದಕ್ಕೆ ಪ್ರಮುಖವಾದಂಥ ಮಾಹಿತಿಯನ್ನು ಈಗ ಇಂಟೆಲಿಜೆನ್ಸ್ ಅವರು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಇಲ್ಲಿವರೆಗೂ ಕೂಡ 52 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ 32 ಜನರನ್ನ 30ಕ್ಕೂ ಹೆಚ್ಚು ಹಿಂದಷ್ಟು ಹಿಂದೂ ಯುವಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಮಿತಾ ನೋಡಿ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತನಾಡಿಸುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಇದ್ದಿದ್ದು, ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿ ಗಣೇಶ ವಿಸರ್ಜನೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಮಸೀದಿ ಬರುತ್ತೆ, ಆ ಮಸೀದಿಯ ಜಾಗದಲ್ಲಿ ಗಲಾಟೆ ಆಗಿತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಹೋಗುವಂತ ಸಂದರ್ಭದಲ್ಲಿ ನೋಡಿ ಸ್ಮಿತಾ, ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ನಮಗೆ. ನೆನ್ನೆ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಕಲ್ಲುಗಳನ್ನ ಇಟ್ಟುಕೊಂಡು ಅದನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನೋಡಿ, ಈಗ ಈ ಒಂದು ನಾಗಮಂಗಲ ಟೌನ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ BJP ನಿಯೋಗ ಕೂಡ ಆಗಮಿಸುತ್ತೆ. ಹಾಗಾಗಿ ಒಂದು ರೂಟ್ ಮಾರ್ಚ್ ಅನ್ನು ಮಾಡುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ DIGP ಆಗಿರುವಂತಹ ಬೋರ್ಲಿಂಗೆ ಅವರು, ಅದೇ ರೀತಿಯಾಗಿ ಮಂಡ್ಯ DC ಆಗಿರುವಂತಹ ಕುಮಾರ್ ಅವರು ಕೂಡ ಇಲ್ಲಿ ರೂಟ್ ಮಾರ್ಚ್ ಅಲ್ಲಿ ಪಾಲ್ಗೊಂಡೋದನ್ನ ಕೂಡ ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ನನ್ನ ಬಲಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಪೊಲೀಸರು ಕೂಡ ರೂಟ್ ಮಾರ್ಚ್ ಅನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ರೆ, ಯಾವುದೇ ರೀತಿಯಂತ ಅಹಿತಕರ ಘಟನೆಗಳಾದ್ರೂ ಕೂಡ ಪೊಲೀಸರು ಇಲ್ಲಿ ಇರ್ತಾರೆ ಅನ್ನೋದು ಸ್ಪಷ್ಟವಾಗಿ ತೋರಿಸುವ ಸಲುವಾಗಿ ಈ ರೀತಿಯಾಗಿ ಈಗ ಒಂದು ರೂಟ್ ಮಾರ್ಚ್ ಮಾಡುವಂತ ಕೆಲಸವನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪೊಲೀಸ್ ರೂಟ್ ಮಾರ್ಚ್ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಸ್ಮಿತಾ ನೋಡಿ, ಇಲ್ಲಿ ಹಿಂದೂಗಳು ಟಾರ್ಗೆಟ್ ಆದ್ರ ಅಥವಾ ಇಲ್ಲಿ ಮುಸ್ಲಿಮರು ಟಾರ್ಗೆಟ್ ಆದ್ರ ಅನ್ನೋದಕ್ಕಿಂತ ನಿನ್ನೆ ಆದಂತ ಗಲಾಟೆ ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಆರಂಭ ಆಗಬೇಕು. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ತನಿಖೆ ಕೂಡ ನಡೀತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿ